ಸ್ಟೋರೇಜ್ ಪ್ರಾಜೆಕ್ಟ್ ಶರಾವತಿ ನದಿಗೆ ಏನು ಮಾಡ್ತಾ ಇದ್ದಾರೆ, ಅದು ಕೂಡ ಈ ರೀತಿ ಒಂದು ಸಾಮೂಹಿಕ ಆತ್ಮಹತ್ಯೆ ಒಂದು ಕ್ರಮ ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಶರಾವತಿ ಅಭಯಾರಣ್ಯ ಅಥವಾ ಲಯನ್ ಟೈಲ್ ಮ್ಯಾಕಾಕ್ ಕನ್ಸರ್ವೇಷನ್ ಏರಿಯಾ ಅಂತ ಏನು 1972 ಇದು ಸ್ಥಾಪನೆ ಆಯಿತು. ಅನಂತರ ಅದನ್ನು ವಿಸ್ತರಿಸಿದ್ದಾರೆ. ಆ ದಟ್ಟವಾದ ಅರಣ್ಯದ ಮಧ್ಯದಲ್ಲಿಯೇ ಇದು ಬರ್ತಿರ್ತಕ್ಕಂಥದ್ದು. ಮತ್ತು ಈ ರೀತಿ ಅಭಯಾರಣ್ಯಕ್ಕೆ ಕೇಂದ್ರ ಸರ್ಕಾರದ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ 1972 ಏನಿದೆ ಅದರ ರಕ್ಷಣೆ ಕೂಡ ಅದಕ್ಕೆ ಇದೆ. ಆದರೆ ಕರ್ನಾಟಕ ಸರ್ಕಾರ ಈ ಕಾಯ್ದೆಯನ್ನು ಓಪನ್ ಆಗಿ ಉಲ್ಲಂಘಿಸಿ ಆ ಅಭಯಾರಣ್ಯದ ಮಧ್ಯದಲ್ಲಿಯೇ ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಸ್ಥಾಪನೆ ಮಾಡ್ತಾ ಇದೆ. ಇದಕ್ಕೆ ಕರ್ನಾಟಕದ ವೈಲ್ಡ್ ಲೈಫ್ ಬೋರ್ಡು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಈ ಅರಣ್ಯ ಎಷ್ಟು ದೊಡ್ಡದಾಗಿದೆ ಅಂತ ಅನ್ನೋದಕ್ಕೆ, ಎಷ್ಟು ಸಮೃದ್ಧವಾಗಿದೆ ಅಂತ ಅನ್ನೋದಕ್ಕೆ ಈ ಪ್ರಣೀತಾ ಪೌಲ್ ಅಂತ ಹೇಳಿ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅಂತ ಹೇಳಿ DIGF ಅಂತ ಹೇಳಿ ಕರೀತಾರೆ. ಅವರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕೇಂದ್ರ ಸರ್ಕಾರದಲ್ಲಿ ಏನಿದೆ ಅದರ ರೀಜನಲ್ ಆಫೀಸು ಬೆಂಗಳೂರಲ್ಲಿದೆ. ಅಲ್ಲಿಯ ಹಿರಿಯ ಅಧಿಕಾರಿ ಅವರು ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟು. ಅವರು 19/5/75 ಹೋದ ವರ್ಷದ ಮೇ ತಿಂಗಳ 19ನೇ ತಾರೀಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು. ಅವರು ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ, ಐ ಕೋಟ್, ಇಟ್ ಈಸ್ ರೆಕಮೆಂಡೆಡ್ ದಟ್ ದಿ ಪ್ರಾಜೆಕ್ಟ್ ಶುಡ್ ನಾಟ್ ಬಿ ಅಪ್ರೂವ್ಡ್ ಅಂತ ಹೇಳಿ. ಇಷ್ಟು ಸಮೃದ್ಧವಾದಂಥ ಅರಣ್ಯ ಪ್ರದೇಶದಲ್ಲಿ ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಯಾವ ಕಾರಣಕ್ಕೂ ಮಾಡಕೂಡದು ಅಂತಕ್ಕಂಥ ರೆಕಮೆಂಡೇಶನ್ ಅವರು ಮಾಡಿದ್ದಾರೆ. ಮತ್ತು ಮುಂದುವರೆದು ಅವರು ಬರೀತಾರೆ, ಐ ಕೋಟ್, ದಿ ಇಕಲಾಜಿಕಲ್ ಫಾಲ್ಔಟ್ ಫಾರ್ ಔಟ್ವೈಸ್ ದಿ ಎಕನಾಮಿಕ್ ಬೆನಿಫಿಟ್ಸ್ ದಟ್ ಮೇ ಬಿ ಅಕ್ರೂಡ್ ಬೈ ಕಮಿಷನಿಂಗ್ ದಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟನ್ನು ಮಾಡೋದರಿಂದ ಏನು ಆರ್ಥಿಕವಾಗಿ ನಮಗೆ ಲಾಭ ಆಗುತ್ತೆ, ಅದರ 10 ಪಟ್ಟು ಈ ಅರಣ್ಯವನ್ನು ನಾಶ ಮಾಡೋದರಿಂದ ನಷ್ಟ ಆಗತ್ತೆ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಅಂತ ಹೇಳಿ. ಅಂದರೆ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಅವರು ಇಲ್ಲಿ ಇದನ್ನು ಮಾಡಲೇಬಾರ್ದು ಅಂತಕ್ಕಂಥ ವರದಿಯನ್ನು ಅವರು ಕೊಟ್ಟಿದ್ದಾರೆ. ಇದಕ್ಕೆ ಅವರು 17 ಕಾರಣಗಳನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದಾರೆ, ಯಾಕೆ ನಾನು ಈ ರೆಕಮೆಂಡೇಶನ್ ಮಾಡ್ತಾ ಇದ್ದೀನಿ ಅಂತ. ಆದರೂ ಕೂಡ ಈ ವರದಿಯನ್ನು ತುಳಿದಿಟ್ಟು ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಸೆಂಥಿಲ್ ಕುಮಾರ್ ಅಂತ ಅವರ ಹೆಸರು, ಅವರು ಒಂದೇ ಒಂದು ಪೇಜಿನ ರಿಪೋರ್ಟಲ್ಲಿ ಈ ರಿಪೋರ್ಟನ್ನು ತಳ್ಳಿಹಾಕಿ, ಪ್ರಣೀತಾ ಪೌಲ್ ಕೊಟ್ಟಂತಹ ರಿಪೋರ್ಟನ್ನು ತಳ್ಳಿಹಾಕಿ ಅವರು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಕರ್ನಾಟಕದ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂದರೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇರತಕ್ಕಂಥ ಅಧಿಕಾರಿ ಏನಿದ್ದಾರೆ ಅವರು ಇಲ್ಲಿ ಮಾಡಬಹುದು ಅಂತಕ್ಕಂಥ ವರದಿ ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ರೆಕಮೆಂಡ್ ಮಾಡಿ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಮಾಡಿದ್ದಾರೆ. ಅಂದರೆ ಈ ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥ ಬಹುಶಃ ವ್ಯಕ್ತಿಗತ ದ್ವೇಷವೋ ಏನೋ ಅಂಥದ್ರಲ್ಲಿ ಸುಂದರವಾದಂಥ ಅರಣ್ಯಕ್ಕೆ ಇವತ್ತು ಕರ್ನಾಟಕದ ವೈಲ್ಡ್ ಲೈಫ್ ವಾರ್ಡನ್ನು, ಕರ್ನಾಟಕದ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅದೇ ರೀತಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ನವರು ಕೂಡ ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಅಂದರೆ ಫೈನಲ್ ಅಪ್ರೂವಲ್, ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಕೊಟ್ಟಿದ್ದಾರೆ. ಇದು 2 ಕಾನೂನುಗಳನ್ನು ಉಲ್ಲಂಘನೆ ಮಾಡುತ್ತೆ. ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಆಫ್ 1980, ಎರಡನೇದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ 1972. ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್ ಪ್ರಕಾರ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಭಯಾರಣ್ಯದ ಒಳಗಡೆ ಯಾವುದೇ ಅರಣ್ಯೇತರವಾದಂಥ ಕೆಲಸಗಳನ್ನು, ಪ್ರಾಣಿಗಳಿಗೆ ತೊಂದರೆ ಆಗ್ತಕ್ಕಂಥ ಯಾವ ಕೆಲಸವನ್ನು ಮಾಡಬಾರ್ದು ಅಂತ. ಆ್ಯಕ್ಚುಯಲಾಗಿ ಯಾರಾದರೂ ಪರ್ಮಿಷನ್ ಇಲ್ಲದೆ ಆ ಕಾಡಿನ ಒಳಗಡೆ ಹೋಗೋದೇ ಅಪರಾಧ. 2 ಸೌದೆ ಯಾರಾದರೂ ಹಳ್ಳಿಯನ್ನು ತಗೊಂಡು ಬಂತ ಅಂದರೆ ಅವನ್ನ ಹಿಡಿದು ಒಳಗಾಗ್ತಾರೆ. ಇಷ್ಟು ಬಿಗಿಯಾದ ಕಾನೂನು. ಆ ಕಾನೂನು ಇದ್ದರೂ ಕೂಡ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಏನಿದೆ ಶರಾವತಿ, ಅದ್ರ ಮಧ್ಯದಲ್ಲೇ 2000 ಮೆಗಾವ್ಯಾಟು ವಿದ್ಯುತ್ ಶಕ್ತಿ ಮಾಡ್ತಕ್ಕಂಥ ಬೃಹತ್ ಯೋಜನೆಯನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದೇನೆ ಕರ್ನಾಟಕ ಸರ್ಕಾರದ ಒಂದು ಧಾರ್ಷ್ಟ್ಯ. ಅದಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿರೋದು ಕೂಡ ಕೇಂದ್ರ ಸರ್ಕಾರದ ಒಂದು ಧಾರ್ಷ್ಟ್ಯ. ನಾನು ಒಂದು ಮಾತನ್ನು ನಿಮ್ಮೆದುರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಬಾರಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ
ಅಪ್ರೂವಲ್ ಏನಾದ್ರು ಫೈನಲ್ ಅಪ್ರೂವಲ್ ಸಿಕ್ಕಿಬಿಟ್ರೆ ನಮ್ಮ ದೇಶದ ಯಾವ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪ್ರದೇಶಕ್ಕೂ ಕೂಡ ರಕ್ಷಣೆ ಇರೋದಿಲ್ಲ. ಯಾಕೆಂದರೆ ಇದನ್ನು ಯಾರು ಬೇಕಾದರೂ ಉಲ್ಲಂಘನೆ ಮಾಡಬಹುದು ಅಂತ ಅನ್ನೋದನ್ನು ಇವತ್ತು ಕರ್ನಾಟಕ ಸರ್ಕಾರ ತೋರಿಸ್ಕೊಟ್ಟಾಗತ್ತೆ. ದೇಶದ ಯಾವ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಏರಿಯಾಕ್ಕೂ ಯಾವ ವನ್ಯಜೀವಿಗಳಿಗೂ ಕೂಡ ಈ ಕಾನೂನಿನಿಂದ ಯಾವ ರಕ್ಷಣೆಯೂ ಇಲ್ಲ. ಇದನ್ನು ಯಾರು ಬೇಕಾದರೂ ಉಲ್ಲಂಘನೆ ಮಾಡಬಹುದು ಅಂತಕ್ಕಂಥ ಕೆಟ್ಟ ಸಿಗ್ನಲ್ಲು ಇವತ್ತು ಇಡೀ ದೇಶಕ್ಕೆ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮೂಲಕ ಅದನ್ನು ಕೊಡ್ತಾ ಇದ್ದಾನೆ. ಇನ್ನೊಂದು ಅಂಶವನ್ನು ನಾನು ನಿಮಗೆ ಹೇಳಬೇಕು ಅಂತಂದರೆ, ಇದರಲ್ಲಿ ಅನೇಕ ಬಾರಿ ಈಗಾಗಲೇ ಹೇಳಾಗಿದೆ ಲ್ಯಾಂಡ್ ಸ್ಲೈಡ್ ಪ್ರೋನ್ ಏರಿಯಾ ಇದು ಅಂಥೇಳಿ. ಇದಕ್ಕೆ ಕರ್ನಾಟಕ ಸರ್ಕಾರದ್ದೇ ಒಂದು ರಿಪೋರ್ಟ್ ಇದೆ ನೋಡಿ. ಇದು ಭೂಕುಸಿತ ಅಧ್ಯಯನ ಸಮಿತಿ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಕರ್ನಾಟಕ ಸರ್ಕಾರ ಮಾರ್ಚ್ 2021ರಲ್ಲಿ ಇದನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿದ್ದಂಥ ಅನೇಕ ತಜ್ಞರು ಯಾರಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರ, ಇಸ್ರೋ, ಭಾರತೀಯ ಭೂಗರ್ಭಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ, ಭಾರತೀಯ ವಿಜ್ಞಾನ ಮಂದಿರ ಹಾಗೂ ಸ್ವತಂತ್ರ ಪರಿಸರ ಶಾಸ್ತ್ರಜ್ಞರು ಇದರ ಸದಸ್ಯರಾಗಿದ್ದರು. ಇವರೆಲ್ಲರೂ ಸೇರಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಭೂಕುಸಿತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅನ್ನೋದನ್ನು ಈ ವರದಿಯನ್ನು 21ನೇ ಇಸ್ವಿನಲ್ಲೇ ಕೊಟ್ಟಿದ್ದಾರೆ. ಇದರ ನಂತರದಲ್ಲಿ ಇದೇ ಏರಿಯಾದಲ್ಲಿ ಇವರು ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದಲ್ಲದೆ ಇತ್ತೀಚೆಗೆ ಜನವರಿ 26ರಲ್ಲಿ ಇದು ಪ್ರಜಾವಾಣಿ 23/1/2026 ಪ್ರಕಟವಾಗಿರತಕ್ಕಂಥ ವರದಿಯ ಸಾರಾಂಶ ಇದೆ. ಇದರಲ್ಲಿ ಧಾರವಾಡದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಅಮರನಾಥ್ ಹೆಗ್ಡೆ ಅವರು ಮತ್ತು ಅವರ ಇತರ ಸದಸ್ಯರು ಸೇರಿ ಈ ವರದಿಯನ್ನು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ಏನು ವೆಸ್ಟರ್ನ್ ಘಾಟ್ಸ್ ಇದೆ ಇದರ 62% ಏರಿಯಾ ತೀವ್ರವಾದಂಥ ಭೂಕುಸಿತಕ್ಕೆ ಒಳಗಾಗ್ತಕ್ಕಂಥ ಏರಿಯಾ ಇದು ಅಂತ ಅನ್ನೋದನ್ನು ಹೇಳಿದ್ದಾರೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣ ಅಂತ ಕೂಡ ಹೇಳಿದ್ದಾರೆ. ಉತ್ತರ ಕನ್ನಡ 30% ಅತಿ ಹೆಚ್ಚು ಭೂಕುಸಿತಕ್ಕೆ ಒಳಗಾಗ್ತಕ್ಕಂಥ ಏರಿಯಾ. ಆಮೇಲಿಂದ ಶಿವಮೊಗ್ಗ ಜಿಲ್ಲೆ 17.2%. ನಿಮಗೆ ಗೊತ್ತು, ಈ ಪಂಪ್ಡ್ ಸ್ಟೋರೇಜ್ ಏರಿಯಾ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಾರ್ಡರ್ನಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಅತ್ಯಂತ ಹೆಚ್ಚು ಭೂಕುಸಿತಕ್ಕೆ ಒಳಗಾಗ್ತಕ್ಕಂಥ ಪ್ರದೇಶ ಅಂತ ಅನ್ನೋದನ್ನು ನಮ್ಮ ಕರ್ನಾಟಕ ಸರ್ಕಾರವೇ ಅಪಾಯಿಂಟ್ ಮಾಡಿದಂತಹ ತಜ್ಞರ ವರದಿ ಕೂಡ ಹೇಳಿದೆ. ಹಾಗೂ ಧಾರವಾಡದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಇತ್ತೀಚೆಗೆ ಪ್ರಕಟ ಮಾಡಿರ್ತಕ್ಕಂಥ ವರದಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ. ಈ ನಮ್ಮ KPC ಅವರು ಇದನ್ನೆಲ್ಲ ಅವರು ಗಮನಿಸಿದಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ವಿರೋಧ ಮಾಡ್ತಕ್ಕಂಥ ಯಾರೂ ವಿಜ್ಞಾನಿಗಳೇ ಅಲ್ಲ, ಅವ್ರಿಗೇನು ವಿಜ್ಞಾನವೇ ಗೊತ್ತಿಲ್ಲ. KPC ಅವರಿಗೆ ಮಾತ್ರ ಅವರಿಗೆ ವಿಜ್ಞಾನ ಗೊತ್ತಿರೋದು ಅಂತಕ್ಕಂಥ ಧೋರಣೆಯನ್ನು ಅವರು ಇದುವರೆಗೆ ತಳ್ಕೊಂಡಿದ್ದಾರೆ. ಅವರು ಇದುವರೆಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಅರಣ್ಯದ ಪ್ರಾಣಿಗಳಿಗೆ ಏನೂ ಆಗೋದಿಲ್ಲ, ಅಲ್ಲಿಯ ಪಕ್ಷಿಗಳಿಗೆ ಏನಾಗೋದಿಲ್ಲ, ವನ್ಯಜೀವಿಗಳಿಗೆ ಏನೂ ಆಗೋದಿಲ್ಲ, ಲಯನ್ ಟೈಲ್ಡ್ ಮೆಕಾಕ್ ಏನಾಗೋದಿಲ್ಲ, ಅಲ್ಲಿ ಅವರು ನಾವೊಂದು ಕ್ಯಾನೋಪಿ ಮಾಡಿಬಿಡ್ತೀವಿ ಅಂತೇಳಿ. ಈ ಲಯನ್ ಟೈಲ್ಡ್ ಮೆಕಾಕ್ ಏನಿದೆ ಅವು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಏನಿದೆ ಅದರ ಪ್ರಕಾರ ಅಳಿವಿನ ಅಂಚಿನಲ್ಲಿರತಕ್ಕಂಥ ಪ್ರಾಣಿ. ಇಲ್ಲಿ ಕೇವಲ ಒಂದು 700 ಪ್ರಾಣಿಗಳು ಅದು ಇರ್ಬೋದು ಅಷ್ಟೇ. ಅವರ ಸಂತತಿಯು ಕೂಡ ಬಹಳ ಕಡಿಮೆ, 3 ವರ್ಷಕ್ಕೊಂದ್ಸಲಿ ಒಂದು ಮರಿ ಹಾಕತ್ತದು. ಅದು ಎತ್ತರದ ಮರಗಳ ಕ್ಯಾನೋಪಿ ಮೇಲೆ ಓಡಾಡೋದು, ಭೂಮಿ ಮೇಲೆ ಬರೋದೇ ಬಹಳ ಅಪರೂಪ. ಅಂಥ ಏರಿಯಾದಲ್ಲಿ ಇವರು 16,000 ಮರಗಳನ್ನು ಅವರು ಮಾತ್ರ ಅಷ್ಟೇ ಅಂತ ಹೇಳೋದು. ಓನ್ಲಿ 16,000 16,000 ಮರಗಳನ್ನು ಕಡಿದು ಹಾಕಿದ ಮೇಲೆ ಈ ಲಯನ್ ಟೈಲ್ಡ್ ಮೆಕಾಕ್ಗಳು ಉಳ್ಕೊಳ್ತಕ್ಕಂಥ ಸಂದರ್ಭ ಎಷ್ಟಿದೆ. ಅಲ್ಲಿರ್ತಕ್ಕಂಥ ಕಾಳಿಂಗ ಸರ್ಪಗಳಾಗಲಿ, ಮಂಗಟ್ಟೆ ಹಕ್ಕಿಗಳಾಗಲಿ, ಈ ಥರ ಯಾವುದೇ ಪ್ರಾಣಿ ಪಕ್ಷಿಗಳಾಗಲಿ ದೊಡ್ಡ ಶಬ್ದ ಆದರೂ ಕೂಡ ಓಡೋಗ್ಬಿಡ್ತವೆ. ಅಂಥದ್ರಲ್ಲಿ ಇವರು 18,000 ಟನ್ನು ಜಿಲೆಟಿನ್ ಮತ್ತು ಈ ಥರ ಇಂಡಸ್ಟ್ರಿಯಲ್ ಇದನ್ನು ಎಕ್ಸ್ಪ್ಲೋಸಿವ್ಸನ್ನು ಬಳಸಿ, ದೊಡ್ಡ ದೊಡ್ಡ ಯಂತ್ರಗಳನ್ನು, ಭೂಮಿಯನ್ನು ಕೊರೆಯತಕ್ಕಂಥದ್ದನ್ನು ಬಳಸಿ 4 ವರ್ಷ ಅಂತ ಈಗ ಹೇಳಿದ್ದಾರೆ. ಅದು 10 ವರ್ಷ ಆದರೆ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟು ವರ್ಷ ಇಷ್ಟು ಗಲಾಟೆ, 4,000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಈ ವಾತಾವರಣದಲ್ಲಿ ಈ ಪ್ರಾಣಿಗಳು ಬದುಕೋದಾದರೆ ಹೇಗೆ? ಅಲ್ಲಿ ಇರೋದಾಗಿರಲಿ, ಬದುಕೋದಾದರೂ ಸಾಧ್ಯವಿಲ್ಲ. ಆದರೆ ಇವರು ಹೇಳ್ತಾರೆ ಪ್ರಾಣಿಗಳಿಗೆ ಏನೂ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ಪ್ರಾಣಿಗಳೇ ಇಲ್ಲ ಅಂತ ಅನ್ನೋದನ್ನು ಈ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ.
ಇಲ್ಲಿ ಶಬ್ದದಿಂದ ಪ್ರಾಣಿಗಳ ಮೇಲೆ ಏನೂ ಪರಿಣಾಮ ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ಅಂತ ದೊಡ್ಡ ಇದರ ಪ್ರಾಣಿಗಳೇ ಇಲ್ಲ ಅಂತ ಅನ್ನೋದನ್ನು ಅವರು ಇಲ್ಲಿ ಬಹಳ ಸ್ಪಷ್ಟ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಅಂತ ಏನು ಮಾಡಿದ್ದಾರೆ. ಇದು ಹಸಿ ಸುಳ್ಳುಗಳ ನೋಡಿ ಇಲ್ಲಿ ಸಿಕ್ತು, ನಾನು ಹೇಳ್ತೀನಿ. After excavation of construction material, the depressions are generally left without treatment where water gets collected. ದೊಡ್ಡ ಪ್ರಮಾಣದಲ್ಲಿ ಶಬ್ದ ಆಗೋದರಿಂದ ಪ್ರಾಣಿಗಳಿಗೆ ತೊಂದರೆ ಆಗೋದಿಲ್ವಾ ಅಂತಂದ್ರೆ ಅವರು ಇದರಲ್ಲಿ ಬರೀತಾರೆ ಏನೂ ಆಗೋದ್ರೆ, ಯಾಕೆಂದ್ರೆ ಈ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿ ಪ್ರಾಣಿಗಳೇ ಇಲ್ಲ ಅಂತ ಹೇಳಿ. ಸರ್ಕಾರವೇ ಹೇಳುತ್ತೆ ಇದು ವನ್ಯಜೀವಿ ಧಾಮ ಅಂತ ಹೇಳಿ. ಅಂದ್ರೆ ಹಸಿ ಸುಳ್ಳುಗಳನ್ನು ಹೇಳಿ ಇದನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಎರಡು ಇದಾಯ್ತು ನಮ್ಮಲ್ಲಿ, ಏದೋ ಅಹವಾಲು ಸಭೆಗಳು ಅಂತ ಈಗ ಶೇಖರ್ ಅವರು ಹೇಳಿದರು. ಈ ಅಹವಾಲು ಸಭೆಗಳಲ್ಲಿ ಎಷ್ಟು ತಮ್ಮಲ್ಲೂ ಕೂಡ ಅನೇಕರು ನೀವು ಬಂದಿದ್ರಿ ಅಂತ ಕಾಣುತ್ತೆ. ಎಷ್ಟು ಕೆಟ್ಟದಾಗಿ ಇದನ್ನು ನಡೆಸಿದ್ರು ಅಂತಂದರೆ, ಈ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡಿ ಅಂತ ಏನು ಮಾಡಿದ್ದಾರೆ, ಇದನ್ನು ಕನ್ನಡದಲ್ಲಿ ಹಳ್ಳಿಯ ಜನಗಳಿಗೆ, ಬಹಳ ಜನಗಳಿಗೆ ಯಾರಿಗೆ ಇಂಗ್ಲೀಷ್ ಬರುತ್ತೆ, ಇಂಗ್ಲೀಷ್ ಬರೋರ್ಗೂ ಕೂಡ ಈ ಎನ್ವೈರನ್ಮೆಂಟಲ್ ಟರ್ಮಿನಾಲಜಿಗಳು ಕೂಡ ಗೊತ್ತಾಗೋದಿಲ್ಲ. ಇದನ್ನು ಕನ್ನಡದಲ್ಲಿ ಕೊಡಬೇಕಾಗಿತ್ತು, ಇಂಗ್ಲೀಷ್ನಲ್ಲಿ ಅವರು ಅದನ್ನು ಪ್ರೆಸೆಂಟ್ ಮಾಡಿದರು. ಅಲ್ಲಿ ಏನೋ ಪ್ರಾಣಿಗಳನ್ನೆಲ್ಲ ಝುವಾಲಜಿಕಲ್ ನೇಮ್ಗಳೆಲ್ಲ ಹಾಕಿದರು. ತಕ್ಷಣ ಎಲ್ಲ ಗಲಾಟೆ ಮಾಡಿದರು. ನೀವು ಈ ರೀತಿ ಸೈಂಟಿಫಿಕ್ ನೇಮ್ ಹಾಕ್ತು ಅಂದರೆ ಈ ಹಳ್ಳಿಗಳಲ್ಲಿ ನಮ್ಗೇನು ಗೊತ್ತಾಗತ್ತಾ ಯಾವ ಪ್ರಾಣಿ ಯಾವ ಪಕ್ಷಿ ಅಂತ. ಅವಾಗ ತಕ್ಷಣ ಗುರುದತ್ ಹೆಗ್ಡೆ ಅವರು ಇಲ್ಲಿ DC ಆಗಿದ್ದವರು, ಅಲ್ಲಿ ಅವರ ಅಧ್ಯಕ್ಷರಾಗಿದ್ದರು. ಅವ್ರು ಹೇಳಿದರು, ಇಲ್ಲ ನಾನು ಈಗ ಅರ್ಧ ಗಂಟೆನ ಎಲ್ಲದಕ್ಕೂ ಕನ್ನಡ ಟ್ರಾನ್ಸ್ಲೇಷನ್ ಕೊಡಿಸ್ಬಿಡ್ತೀನಿ ಇದ್ರು. 6 ತಿಂಗಳಾಯ್ತು, ಇವತ್ತಿನ ತನಕ ಏನೂ ಬಂದಿಲ್ಲ. ಈಗಾಗಲೇ ಸುಮಾರು 65,000 ಜನ ಆನ್ಲೈನ್ ಪೆಟಿಷನ್ಗೆ ಇದು ಖಂಡಿತ ನಮಗೆ ಬೇಡ ಅಂತ ಹೇಳಿದ್ದಾರೆ. ಎರಡೂ ಕಡೆ ಇಲ್ಲೊಂದು 1,000 ಜನ ಇದ್ದರು, ಗೆರಸೊಪ್ಪದಲ್ಲಿ ಒಂದು 4-5 ಜನ ಇದ್ದರು. ಸಾವಿರಾರು ಜನ ನಾವುಗಳು ರೈಟಿಂಗ್ನಲ್ಲಿ ಪೆಟಿಷನನ್ನು ಕೊಟ್ಟಿದ್ದೀವಿ. ಆ ಪೆಟಿಷನ್ಗೆ ಗುರುದತ್ ಹೆಗಡೆಯವರು ಅವತ್ತು ಹೇಳಿದ್ದು ಇಲ್ಲಿ ಕಾರ್ಗಲ್ನಲ್ಲಿ, ನಾನು ಇದನ್ನೆಲ್ಲ KPCಗೆ ಕಳಿಸಿ ಅತ್ಯಂತ ಶೀಘ್ರವಾಗಿ ಎಲ್ಲ ಈ ರಿಟರ್ನ್ ನಿಮ್ಮ ಅಹವಾಲುಗಳಿಗೆ KPCಯಿಂದ ರೈಟಿಂಗ್ನಲ್ಲೇ ನಿಮಗೆ ಉತ್ತರಗಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಇವತ್ತು ತನಕ ಯಾವ ಒಬ್ಬನಿಗೂ ಯಾವ ಉತ್ತರವೂ ಬಂದಿಲ್ಲ. ಅಂದರೆ KPC ಹೇಳೋದೊಂದು ಮಾಡೋದೊಂದು ಅಂತ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಅವತ್ತಿನ ಮೀಟಿಂಗಿಗೆ ಕಾರ್ಗಲ್ಲಲ್ಲಿ ನಾನು ನೋಡಿದ ಮೀಟಿಂಗ್ಗೆ ಒಂದು 4-5 ಜನ ಮುದುಕರು ಬಂದಿದ್ದರು, 70-80 ವರ್ಷದವರು. ಅವರು ಗೋಳು ಹೇಳ್ಕೊತಾ ಇದ್ರು. ಇಲ್ಲಿ ತಲಕಾಳನಲ್ಲಿ ಮತ್ತು ಲಿಂಗನಮಕ್ಕಿನಲ್ಲಿ ಡ್ಯಾಮ್ ಕಟ್ಟುವಾಗ ನಮ್ಮದು 40-50 ಎಕರೆ ಜಮೀನೆಲ್ಲ ಕಿತ್ಕೊಂಡ್ರು. ನಿಮಗೆ ಕಾಂಪನ್ಸೇಷನ್ ಕೊಡಿಸ್ತೀವಿ, ನಿಮಗೆ ಲ್ಯಾಂಡ್ ಕೊಡ್ತೀವಿ, ಹಣ ಕೊಡ್ತೀವಿ ಅಂತೆಲ್ಲ ಹೇಳಿ ಕಿತ್ಕೊಂಡ್ರು. 60 ವರ್ಷ ಆಯಿತು ಸರ್, ಇವತ್ತಿನ ತನಕ 1 ಎಕರೆನೂ ಬಂದಿಲ್ಲ ಅಂತ ನಾವು ಗೋಳನ್ನವರು ಹೇಳ್ಕೊಂಡ್ರು. ತುಮರಿ ಮತ್ತು ಬ್ಯಾಕ್ವರ್ಡ್ನಲ್ಲಿ ಅರ್ಧ ಮುಳುಗಡೆ ಆದಂಥ ಜನಗಳಿಗೆ ಅವರು ಸಾಗರಪೇಟೆಗೆ ಬರೋದಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ. 1 ಲಾಂಚನ್ನು ಮಾಡಿದ್ರು, ಆಮೇಲೆ 2 ಲಾಂಚ್ ಮಾಡಿದ್ರು. ಅಲ್ಲ ಅವ್ರಿಗೊಂದು ಸೇತುವೆ ಕಟ್ಕೊಡೋದಕ್ಕೆ 65 ವರ್ಷ ಬೇಕಾಯಿತು. ಈಗ ಹೋದ ವರ್ಷ ಒಂದು ಸೇತುವೆ ಅಂತ ಅನ್ನೋದು ಮಾಡಿದ್ದೇನೆ ಬಹಳ ದೊಡ್ಡ ಸೇವೆ ಅವರಿಗೆ ಮಾಡಿರೋದು ಅಂತ ಅವ್ರ ರೀತಿ ಹೇಳ್ಕೊತಾರೆ. ಅಂದರೆ KPC ಅವರು ಅವರ ಕೆಲಸ ಏನಿದೆ ಅಷ್ಟನ್ನು ಮಾಡಿಬಿಟ್ರೆ ಹಸಿ ಸುಳ್ಳುಗಳನ್ನು ಹೇಳಿ, ಹಸಿ ಭರವಸೆಗಳನ್ನು ಕೊಟ್ಟು ಜನಸಾಮಾನ್ಯರ ಬದುಕನ್ನು ನಾಶ ಮಾಡಿ ಈ ಯೋಜನೆಯನ್ನು ಮಾಡ್ತಾರೆ. ದೇ ಆರ್ ನೋನ್ ಫಾರ್ ದೇರ್ ಬ್ಯಾಡ್ ಟ್ರ್ಯಾಕ್ ರೆಕಾರ್ಡ್. ಹಾಗಾಗಿ ನಾವು ಇವತ್ತು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಈ ಪಂಪ್ಡ್ ಸ್ಟೋರೇಜ್ ಪುಟ್ಟ ನದಿ 135 ಕಿಲೋಮೀಟರ್ ಹರಿಯತ್ತಷ್ಟೇ ಅದು ಶರಾವತಿ. ಎಷ್ಟು ಡ್ಯಾಮ್ಗಳನ್ನು ನಾವು ಕಟ್ಟಿದ್ದೀವಿ ಅಂತಂದರೆ, ಲಿಂಗನಮಕ್ಕಿ ಆಯಿತು, ತಲಕಾಳೆಲ್ಲ ಆಯಿತು, ಅದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ ಚಕ್ರ ಆಯಿತು, ಸಾವೇಹಕ್ಲಾಯಿತು, ಗೆರಸೊಪ್ಪ ಆಯಿತು, ಇಷ್ಟಾಗಿ ಇನ್ನೊಂದು ಚೂರು ಉಳ್ಕೊಂಡಿದೆ, ಅಲ್ಲಿ ನಾವು ಪಂಪ್ಡ್ ಸ್ಟೋರೇಜ್ ಮಾಡ್ತೀವಿ ಅಂತ. ಆ 135 ಕಿಲೋಮೀಟರ್ ಹರಿಯೋ ಪುಟ್ಟ ನದಿ ಒಂದು 20 ಕಿಲೋಮೀಟರ್ ಕೂಡ ಸ್ವತಂತ್ರವಾಗಿ ಹರಿಯೋದಲ್ಲ, ಅದನ್ನು ಹರ್ಕೊಂಡು ತಿಂತಾ ಇದ್ದಾರೆ ಈ KPC ಅವರು. ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಪರಿಸರವನ್ನು ನಾಶ ಮಾಡ್ತಕ್ಕಂಥ ಯಾವುದೇ ಅಭಿವೃದ್ಧಿ ಅದು ಅಭಿವೃದ್ಧಿ ಅಲ್ಲ, ಅದು ಸಾಮೂಹಿಕ ಆತ್ಮಹತ್ಯೆ ಅಂತೇಳಿ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಏನಿದೆ ಇದನ್ನು ಒಕ್ಕೊರಲಿನಿಂದ ನಾವು ಇದಕ್ಕೆ ಪ್ರತಿಭಟನೆ ಮಾಡಬೇಕು. ಇವತ್ತು ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಇದಕ್ಕೆ ಪ್ರತಿಭಟನೆಗಳು ಆಗ್ತಾ ಇದೆ. ಜನಸಾಮಾನ್ಯರು, ತಜ್ಞರು, ಮಠದ ಸ್ವಾಮಿಗಳು, ಸಾಧು ಸಂತರು ಎಲ್ಲರೂ ಕೂಡ ಇದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಧೋರಣೆಯನ್ನು ಅದು ತಳ್ಕೊಂಡಿದೆ. ಆದರೆ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನು, ಆ ತತ್ವವನ್ನು ನಾವಿವತ್ತು ನಮ್ಮ ಘನ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಅಷ್ಟೇ,
ರಾಜ್ಯ ಸರ್ಕಾರಕ್ಕೂ ಅಷ್ಟೇ ನಾವು ಇದನ್ನು ಬುದ್ಧಿ ಕಲಿಸಲೇಬೇಕು. ಇಲ್ಲದೆ ಹೋದರೆ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳು ನಮಗೆ ಶಾಪ ಹಾಕ್ತಾರೆ, ಇಷ್ಟೆಲ್ಲ ಅನಾಹುತ ಆಗ್ತಿದೆ, ನೀವೇನು ಕಡುಬು ತಿಂತಾ ಇದ್ದೀರಾ ಅಂತ ಹೇಳಿ. ಅದಕ್ಕೆ ನಾವು ಒಳಗಾಗಬಾರ್ದು ಅನ್ನೋದಾದರೆ ನಾವೆಲ್ಲರೂ ಕೂಡ ಈ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗೆ ತೀವ್ರವಾದ ವಿರೋಧವನ್ನು ನಾವು ವ್ಯಕ್ತಪಡಿಸಿ ಇದು ಸಂಪೂರ್ಣವಾಗಿ ಇದು ಕ್ಯಾನ್ಸಲ್ ಆಗೋ ರೀತಿ ನಾವು ನೋಡ್ಕೋಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.